ಗಂಗಾವತಿ ತಾಲೂಕು 31ನೇ ವಾರ್ಡಿನ ಹರಿಜನ ವಾರ್ಡಿನಲ್ಲಿ ಶ್ರೀ ಕೆಂಚಮ್ಮ ದೇವಸ್ಥಾನದ ದೇವಿ ಮಹೋತ್ಸವ ಹಾಗೂ ಅನ್ನಸಂತರ್ಪಣೆ ಕಾರ್ಯಕ್ರಮ ದಿನಾಂಕ 30 ಹಾಗೂ 31ರಂದು 2 ದಿನ ವಿಜೃಂಭಣೆಯಿಂದ ಜರುಗಿತು. ಶ್ರೀ ಕೆಂಚಮ್ಮ ದೇವಿ ಮಹೋತ್ಸವ ಹಿರಿಯರ ಹೇಳಿಕೆಯ ಮೇರೆಗೆ 3 ವರ್ಷಕ್ಕೊಮ್ಮೆ ನಡೆಸುತ್ತಾ ಬರುತ್ತಿರುವ ಇದು 5ನೇ ಬಾರಿ ನಡೆದ ಕೆಂಚಮ್ಮ ದೇವಿ ಮಹೋತ್ಸವ. ಅರ್ಜುನ ವಾರ್ಡ್ 31ನೇ ವಾರ್ಡಿನ ಮುಖಂಡರಾದಂಥ ದೇವಪ್ಪ ದೇವರಮನಿ, ಹುಲಿಗೇಶ್ ದೇವರಮನಿ, ದೇವಣ್ಣ ಮಾಸ್ಟರ್, ಅಯೋಧ್ಯ, ಹಂಪಿ, ಹುಲಿಗಪ್ಪ ಹಣವಾಳ, ಕಟ್ಟೆಪ್ಪ ಮಲ್ಲೇಶಿ ದೇವರಮನಿ, ಮುದುಕಪ್ಪ, ಕಲ್ಗುಡಿ ಹುಲಿಗೇಶ್, ಕೊಜ್ಜಿ ಹನುಮಂತಪ್ಪ, ಹೊಸಪೇಟೆ ಬಾಳಪ್ಪ, ಕಾಮದೊಡ್ಡಿ ದೇವಣ್ಣ, ಸಂಗಾಪುರ್ ಮಂಜುನಾಥ್, ದಾವಿ ಅಯೋಧ್ಯ ಹಾಗೂ ವಾರ್ಡಿನ ಗುರು ಹಿರಿಯರು, ಗಣ್ಯರು, ಯುವಕರು, ಮಹಿಳೆಯರು, ವಾರ್ಡಿನ ನಿವಾಸಿಗಳು, ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಇವತ್ತು ನಮ್ಮ ವಾರ್ಡಿಗೆ ಎಲ್ಲ ಅತಿಥಿ ಆಗಿರ್ತಕ್ಕಂಥ ನನ್ನ ಹಿರಿಯರಾಗಿರ್ತಕ್ಕಂಥ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಶಾಮಿದ್ ಅಣ್ಣವರು ಮತ್ತು ಹಾಲಿ ಶಾಸಕರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಸಾಹೇಬರು ಮತ್ತು ನನ್ನ ಮಾವನ ಸಮನಾಗಿರ್ತಕ್ಕಂಥ ಮಂಜು ಅವರು ಮತ್ತು ಹಾಗೂ ನನ್ನ ಅಣ್ಣನ ಸಮನಾಗಿರ್ತಕ್ಕಂಥ ದೇವಣ್ಣವರು ಮತ್ತು ನಮ್ಮ ಕಕ್ಕನವರು ಎಲ್ಲರೂ ನಮ್ಮ ಹೊಸಪೇಟೆ ಉಲ್ಲೇಶ್ ಮಾವ ಮತ್ತು ದುರ್ಗಪ್ಪ ಮಾವ ಇವತ್ತೆಲ್ಲರೂ ನಮ್ಮ ಸಮಾಜದ ಹಿರಿಯರು ಮತ್ತು ಯುವಕರು ಸೇರಿ ಇವತ್ತು 3 ವರ್ಷದಿಂದ ಏನು ಮಾಡಿದ್ವಿ. ಇವತ್ತು ಮತ್ತೆ 3 ವರ್ಷದಿಂದ ನಾವು ತಾಯಿಯ ಪೂಜೆ ಮಾಡಿ ಹೋಮವನ್ನು ಮಾಡಿ ಮತ್ತು ಒಂದು ಏನು ಹಿರಿಯರು ಮಾಡ್ಕೊಂಡು ಬಂದಿರತಕ್ಕಂತ ನಾವು ಹಿರಿಯರು ಒಬ್ಬರು ನಮ್ಮ ರಾಜಕೀಯ ಗುರುಗಳು ಆಗಿರ್ತಂತ ನಮ್ಮ ಸಮಾಜದಲ್ಲಿ ಒಂದು ವ್ಯಕ್ತಿ ಆಗಿರ್ತಕ್ಕಂಥ ದೇವಪ್ಪ ಕಾಮದೊಡ್ಡಿ ಅವರು ಆಗಿರ್ಬೋದು ಎಲ್ಲರೂ ಇವತ್ತು ಮಾಡ್ಕೊಂಡು ಬಂದಿದ್ರು. ಅದೇ ರೀತಿಯಾಗಿ ನಾವು ಸಣ್ಣ ಹುಡುಗರು ಇವತ್ತು ಎಲ್ಲರೂ ಸೇರಿಕೊಂಡು ಇವತ್ತು ಕೆಂಚಮ್ಮ ತಾಯಿಯನ್ನ ಇವತ್ತು ಬ್ಯಾಟೆಯನ್ನ ಕಡಿದು ಇವತ್ತು ಎಲ್ಲರಿಗೆ ಪ್ರಸಾದವನ್ನು ಜಾತಿಯನ್ನು ಮರೆತು ಇವತ್ತು ಎಲ್ಲಾ ಜಾತಿ ಜನಾಂಗದವರನ್ನು ಕರೆಸಿ ಒಂದು ನಮ್ಮ ವಾರ್ಡಿಗೆ ಸ್ವಾಗತವನ್ನು ಕೋರಿ ಇವತ್ತು ಎಲ್ಲರೂ ಅತಿಥಿಗಳಾಗಿ ಬಂದು ಅವರನ್ನು ಸಹಕಾರ ಇವತ್ತು ಶಾಮಿದಣ್ಣ ಆಗಿರ್ಬೋದು ಕೆಲವೊಬ್ರು ಎಲ್ಲರೂ ಸಹಕಾರ ಜನಾರ್ದನ್ ರೆಡ್ಡಿ ಸಾಹೇಬ್ರದ್ದು ಆಗಿರ್ಬೋದು ಪರಣ ಸಾಹೇಬ್ರು ಎಲ್ಲರೂ ಸಿನ್ನತ್ತಣ್ಣವರು ಎಲ್ಲರೂ ಸಹಕಾರ ಮಾಡ್ಯಾರ. ಅವರು ಯಾವತ್ತು ನಮ್ಮ ಋಣ ಯಾವತ್ತು ನಮ್ಮ ಸಮಾಜ ಮರೆಯಲ್ಲ ಅಂತ ಹೇಳಿ ಮಾತು ಮುಗಿಸ್ತಾರೆ. ಇವತ್ತಿನ ವರ್ತಮಾನ ಕಾಲಕ್ಕೆ ತಕ್ಕಂತೆ ಹಿಂದಿನ ಒಂದು 27ನೇ ವಾರ್ಡ್ ಆಗಿತ್ತು. ಈಗ ಸದ್ಯ ಹಾಲಿ 31ನೇ ವಾರ್ಡಿನ ನಮ್ಮ ಗ್ರಾಮ ದೇವತೆಯಾದ ಕೆಂಚಮ್ಮ ದೇವಿಯ 5ನೇ ವರ್ಷದ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ನಾವು ವಾರ್ಡಿನ ಎಲ್ಲ ಯುವಕರು, ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು, ಪ್ರತಿಯೊಬ್ಬ ನನ್ನ ವಾರ್ಡಿನ ಬಂಧು ಬಾಂಧವರು ಸೇರಿ ಈ ಒಂದು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ ಹೊಂದ್ಕೊಂಡ್ಬಂತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗಂಗಾವತಿ ತಾಲೂಕಿನ ಎಲ್ಲ ಮಾಜಿ ಶಾಸಕರಾಗಿರ್ಬೋದು, ಮಾಜಿ ಸಚಿವರಾಗಿರ್ಬೋದು ಮತ್ತು ಎಲ್ಲ ಗಣ್ಯ ಮಾನ್ಯರು ಕೂಡ ಆಗಮಿಸಿ ಕೆಂಚಮ್ಮ ದೇವಿಯ ಒಂದು ಜಾತ್ರಾ ಮಹೋತ್ಸವಕ್ಕೆ ಅವರು ತಮ್ಮ ತನುಮನಧನವನ್ನು ಸಲ್ಲಿಸಿದ್ದಾರೆ. ಆ ಕೆಂಚಮ್ಮ ದೇವಿಯ ಅವರೆಲ್ಲರಿಗೆ ಒಂದು ಆಯುಷ್ಯ, ಆರೋಗ್ಯ, ಸಂಪತ್ತನ್ನು ದಯಪಾಲಿಸಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸುತ್ತೇನೆ. ಮೂವತ್ತೊಂದನೇ ವಾರ್ಡಿನ ಸಮಸ್ತ ಕೆಂಚಮ್ಮ ದೇವಿಯ ಜಾತ್ರಾ ಮಹೋತ್ಸವವನ್ನು ಇಲ್ಲಿಯ ಯುವಕರು ಎಲ್ಲರೂ ಸೇರಿ 2 ದಿವಸದ ಈ ಜಾತ್ರಾ ಮಹೋತ್ಸವವನ್ನು ಪ್ರಸಾದ, ಹೋಮ ಎಲ್ಲ ಸೇರಿಕೊಂಡು ಹಗಲು ರಾತ್ರಿ ಇವತ್ತು ಸತತ 5 ವರ್ಷಕ್ಕೊಮ್ಮೆ 25 ವರ್ಷದಿಂದ ಹಮ್ಮಿಕೊಂಡು ಬಂದಿರುತ್ತಾರೆ. ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಸರ್ವ ಭಕ್ತರಿಗೂ ಜಾತಿ ಭೇದ ಭಾವ ಇಲ್ಲದೆ ಒಂದು ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ. ನಿಜಕ್ಕೂ ಇದು ಶ್ಲಾಘನೀಯ. ಇವತ್ತೆಲ್ಲರೂ ಪ್ರಸಾದ ಸ್ವೀಕರಿಸಿ ಆ ಕೆಂಚಮ್ಮ ದೇವಿ ಆಶೀರ್ವಾದ ಪಡೆದುಕೊಳ್ಬೇಕಂತೇಳಿ ನಾನು ಕೇಳ್ಕೊಳ್ತೇನೆ. ದಿನಾಂಕ 30 ಮತ್ತು 31ನೇ ತಾರೀಕಿನಿಂದ 2024 ಎಳ್ಳಮಾಸಿಯ ಪ್ರಯುಕ್ತ ವಾರ್ಡ್ ನಂಬರ್ 31 ಹರಿಜನ ಏರಿಯಾದಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ಇವತ್ತು 5ನೇ ಬಾರಿಗೆ ಜಾತ್ರಾ ಮಹೋತ್ಸವನ ಬಹಳ ಅದ್ದೂರಿಯಾಗಿ ನಮ್ಮ ಯುವಕರು ಮತ್ತು ಇಲ್ಲಿ ವಾರ್ಡಿನ ಹಿರಿಯರು ಮತ್ತು ಎಲ್ಲ ಮಹಿಳಾ ಮನೆಯರು ಸೇರ್ಕೊಂಡು ಇವತ್ತು ವಿಜೃಂಭಣೆಯಿಂದ ಜಾತ್ರೆ ಮಹೋತ್ಸವವನ್ನು ಮಾಡ್ತಿದ್ದೇವೆ. ನಿನ್ನೆ ದಿವಸ ಅಂದ್ರೆ ದಿನಾಂಕ 30ನೇ ತಾರೀಕಿನಂದು ಹೋಮ ಹವನದೊಂದಿಗೆ ಮತ್ತು 31ನೇ ತಾರೀಕು ಎಲ್ಲಾ ಬೇಟೆಗಳನ್ನು ಕಡಿಯುವುದರ ಮುಖಾಂತರ ಇವತ್ತು ನಾವು ಹಬ್ಬವನ್ನು ಆಚರಿಸ್ತಿದ್ದೇವೆ. ನಮ್ಮ ಈ ಹಬ್ಬ ಯಶಸ್ವಿಗೆ ಅನೇಕ ಇವತ್ತು ಶಾಮಿದ್ ಮನ್ಯ ಅಣ್ಣನವರು ಇರ್ಬೋದು, ಇವತ್ತು ಮಾಜಿ ಶಾಸಕರು ಇರ್ಬೋದು ಮತ್ತು ಈಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಸಾಹೇಬ್ ಇರ್ಬೋದು ಮತ್ತು ಅನೇಕ ದಾನಿಗಳು ಇವತ್ತು ನಮ್ಮ ಈ ಜಾತ್ರಾ ಮಹೋತ್ಸವಕ್ಕೆ ಯಶಸ್ವಿಗೆ ಕಾರಣೀಕರ್ತರಾಗಿದ್ದಾರೆ. ಈ ರೀತಿಯಾಗಿ ನಮ್ಮ ವಾರ್ಡಿಗೆ ತಮ್ಮ ಸಹಕಾರ ಮುಂದಿನ ದಿನದಲ್ಲಿ ಇರಲ್ಲ ಅಂತ ಹೇಳಿ ಶುಭಾಶಯವನ್ನು ಹೇಳುತ್ತಾ ನಮ್ಮ ಜಾತ್ರೆಗೆ ಬಂದು ನಮಗೆ ಶುಭಾಶಯ ಕೊಡುತ್ತೆ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಹೇಳಿ ನಮ್ಮ ಜಾತ್ರೆಯನ್ನು ಯಶಸ್ವಿಗೊಳಿಸಕ್ಕಾಗಿ ಮತ್ತೊಮ್ಮೆ ತಾವು ಶುಭಾಶಯವನ್ನು ಹೇಳ್ತೇವೆ. ನಮ್ಮ 27ನೇ ವಾರ್ಡಿನ ನಮ್ಮ ಸಮಾಜದವರು ಹಿಂದಕ್ಕೆ ಯಜಮಾನರು ಮಾಡ್ತಕ್ಕಂಥ ಬಂದಂಥ ಪದ್ಧತಿ
ಅವಾಗ ಕೆಂಚಮೂಡಿ ಹಳೆ ಗುಡಿ ಇತ್ತು. ಆಮೇಲೆ ನಮ್ಮಲ್ಲಿ ಒಬ್ಬ ಯುವ ಮುಖಂಡ ಕಾಮದೊಡ್ಡಿ ದೇವಪ್ಪ ಅಂತ, ಆತನ ಕೈ ಮೇಲೆ ಆದಂತ ಈ ಕೆಂಚಮೂಡಿ ದೇವಸ್ಥಾನ ಆಗದಾಗಿನಿಂದ ಇದುವರೆಗೂ 3 ವರ್ಷಕ್ಕೊಮ್ಮೆ ನಾವು ಈ ಕೆಂಚಮ್ಮ ದೇವಸ್ಥಾನಕ್ಕೆ ಜಾತ್ರೆ ಮಾಡ್ತಕ್ಕಂತ ಬಂದ್ವಿ. ಪ್ರತಿ ವರ್ಷ 3 ವರ್ಷಕ್ಕೊಂದ್ಸಲ ಮಾಡ್ಕೊಂತ ಬಂದ್ವಿ. ಇನ್ನು ಮುಂದೆ 5 ವರ್ಷಕ್ಕೊಂದ್ಸಲ ಮಾಡ್ಬೇಕಂತ ನಮ್ಮ ದೈವ ತೀರ್ಮಾನ ತಗೊಂಡೈತಿ ಅಂತ ನಾನು ಇಷ್ಟು ಹೇಳಬಲ್ಲೆ. ಗಂಗಾವತಿ 31ನೇ ವಾರ್ಡ್ನಲ್ಲಿ 3 ವರ್ಷಕ್ಕೊಮ್ಮೆ ಈ ತಾಯಮ್ಮ ದೇವಸ್ಥಾನದ ಕೆಂಚಮ್ಮ ದೇವಸ್ಥಾನದ ಪೂಜೆ ಪುರಸ್ಕಾರಗಳು ನಡೀತಾ ಇದ್ದಾವೆ. ಇದು 5ನೇ ವರ್ಷದ ಕಾರ್ಯಕ್ರಮ. ಬಹಳ ಯಶಸ್ವಿಯಾಗಿ ಭಕ್ತಿಯಿಂದ ಇವತ್ತೇನು ಅನೇಕ ಹೋಮಗಳು ಮಾಡೋ ಮುಖಾಂತರ ಇಲ್ಲಿ ಸೇರಿರುವಂಥ ಎಲ್ಲ ದೇವರ ಮನೆ ಕುಟುಂಬದವರು ಮತ್ತು ಅನೇಕ ಯುವ ಮಿತ್ರರು ಇಲ್ಲಿ ಸೇರಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಿದೆ. ಈ ಕೆಂಚಮ್ಮ ತಾಯಿ ಈ ಭಾಗದ ಎಲ್ಲ ರೈತಾಪಿ ವರ್ಗದವರಿಗೆ, ಕಾರ್ಮಿಕ ಬಂಧುಗಳಿಗೆ, ವ್ಯಾಪಾರಸ್ಥರಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ನನ್ನ ಮಾತುಗಳನ್ನು ಮಾತಾಡ್ತಾರೆ. ಗಂಗಾವತಿ ನಗರದ ಜಂತಗಲ್ ನಗರದಲ್ಲಿ ಒಂದು ಮಾದಿಗ ಸಮಾಜದ ಆರಾಧ್ಯ ದೈವ ಆಗಿರ್ತಕ್ಕಂಥ ಶ್ರೀ ಕೆಂಚಮ್ಮ ದೇವಿಯ 3ನೇ ಅವಧಿಯ ಜಾತ್ರಾ ಮಹೋತ್ಸವದ ಶುಭಾಶಯಗಳನ್ನು ಕೋರುತ್ತಾ, ಇವತ್ತು ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ಜಾತ್ರೆಯನ್ನು ನಡೀತಾ ಇದೆ. ಇದನ್ನು ನೋಡಿ ನಾವು ಭಾಳ ಪುನೀತರಾಗಿದ್ದೀವಿ. ಇವತ್ತೇನಪ್ಪ ಅಂತಂದ್ರೆ ಇಂಥ ಜಾತ್ರೆಗಳು ಸುಮಾರು ವರ್ಷಕ್ಕೆ 3 ವರ್ಷಕ್ಕೊಮ್ಮೆ ನಡೀತಾ ಇರ್ತವೆ. ಹಾಗಾಗಿ ಇವತ್ತೇನು ಈ ಒಂದು ಜಾತ್ರೆಯಲ್ಲಿ ತಾಯಿಯ ಆಶೀರ್ವಾದ ನಮ್ಮ ಗಂಗಾವತಿ ನಗರಕ್ಕೆ ಆಗಲಿ, ನಮ್ಮ ಸಮಾಜದ ಮೇಲೆ ಇರಲಿ. ಅವರ ಆಶೀರ್ವಾದ ಸದಾ, ಅವ್ರ ಕರುಣೆ ನಮ್ಮ ಮಕ್ಕಳ ಮೇಲೆ, ನಮ್ಮ ಹಿರಿಯರು, ಯುವಕರು, ಮಹಿಳೆಯರ ಮೇಲೆ ಇಟ್ಟು ಕಾಪಾಡಲಿ ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮ ನಗರಸಭೆ ಉಪಾಧ್ಯಕ್ಷರ ಪರವಾಗಿ ನಾನು ಬೇಡಿಕೊಳ್ಳುವುದರ ಜೊತೆಗೆ, ಇವತ್ತೇನು ಈ ವಾರ್ಡಿನಲ್ಲಿರ್ತಕ್ಕಂಥ ಹಿರಿಯರು, ಯುವಕರು, ಮಹಿಳೆಯರು, ಮುಖಂಡರು ಎಲ್ಲರೂ ಒಂದು ಸೌಹಾರ್ದತೆಯಿಂದ ಇಂಥ ಜಾತ್ರೆಯನ್ನ ಅದ್ದೂರಿಯಾಗಿ ನಡೆಸ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಇದೇ ರೀತಿ ಪ್ರತಿ ವರ್ಷ ಪ್ರತಿ ಅವಧಿಯಲ್ಲಿ ಈ ಜಾತ್ರೆ ಹೆಚ್ಚು ಹೆಚ್ಚಾಗಿ ಬೆಳೆದು ಈ ದೇವಿ ಇನ್ನೂ ಹೆಚ್ಚಿನ ರೀತಿಯಿಂದ ಅವ್ರಿಗೆ ಶಕ್ತಿ, ಆಯುಷ್, ಆರೋಗ್ಯ ನೀಡಿ ಅವ್ರಿಗೆ ಉನ್ನತ ಸ್ಥಾನವನ್ನು ಬರೆಸುವಂತಾಗಲಿ. ಇವತ್ತು ನಾವು ಈ ಒಂದು ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷರು, ನಾವು, ನಮ್ಮ ಮುಖಂಡರು ಎಲ್ಲರೂ ಸೇರಿ ಈ ಒಂದು ದೇವಿಯ ದರ್ಶನ ಪಡೆದು ನಾವು ಕೂಡ ಇವತ್ತು ಪುನೀತರಾದ್ವಿ. ಅವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ. ಇವತ್ತು ನಮ್ಮ ಸಮಾಜದ ಸಹಕಾರ ಕೂಡ ಇವತ್ತೇನು ನಾವು ಜನಪ್ರತಿನಿಧಿಯಾಗಿ ಅವರ ಸಹಕಾರದಿಂದ ಇವತ್ತು ನಗರಸಭೆ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುವಂತ ಅವರ ಆರೈಕೆ ಮತ್ತು ಅವರ ಆಸೆಗಳನ್ನ ನಾವು ಈಡೇರಿಸುವುದರ ಜೊತೆಗೆ ಗಂಗಾವತಿ ನಗರಕ್ಕೆ ಒಳ್ಳೆ ಇಡೀ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಏರಿಯಾಗಳಲ್ಲಿ, ಎಲ್ಲ ಓಣಿಗಳಲ್ಲಿ ನಮ್ಮ ಸಮಾಜದ ಮುಖಂಡರಿಗೆ ಮತ್ತು ಯುವಕರಿಗೆ ತಿಳಿಯಪಡಿಸುವುದು ಏನೆಂದರೆ, ಇವತ್ತು ಇಂಥ ಜಾತ್ರೆ ನಡೆಯುವುದರ ಜೊತೆಗೆ ನಮ್ಮ ಕೇರಿಗಳ ಮತ್ತು ಸಮಾಜವನ್ನ ಅಭಿವೃದ್ಧಿ ಪಡಿಸುವಂತ ಕೆಲಸ ಮಾಡಬೇಕಾಗಿದೆ. ಇವತ್ತು ಮೂಲಭೂತ ಸೌಕರ್ಯಗಳನ್ನ ಯಾವುದೇ ರೀತಿಯಿಂದ ಕುಂಠಿತ ಆಗಿತ್ತಪ್ಪ ಅಂತಂದ್ರ ನಾವು ಕೂಡ ಅದಕ್ಕೆ ಸಹಕರಿಸ್ತೀವಿ. ದಯಮಾಡಿ ಅಂತ ಯಾವುದಾದ್ರ ಸಂದಿಗ್ಧ ಪರಿಸ್ಥಿತಿ, ಅಂತ ದೊಡ್ಡ ಸಮಸ್ಯೆಗಳಿದ್ರ ನಮ್ಮನ್ನ ಸಂಪರ್ಕಿಸಿ, ನಮ್ಮ ನಗರದಿಂದ ಇರ್ತಕ್ಕಂಥ ನಮ್ಮ ನಗರಸಭೆಯಲ್ಲಿ ಯಾವ್ದಾರ ಸಮಸ್ಯೆ ಇತ್ತಪ್ಪ ಅಂದ್ರೆ ಪರಿಹಾರ ಮಾಡಿಕೊಳ್ತ ಕೆಲಸ ನಾವು ಮಾಡಿಕೊಡ್ತೀವಿ. ಅದರ ಜೊತೆಗೇನೆ ಇವತ್ತೇನು ಇಲ್ಲಿರ್ತಕ್ಕಂಥ ಯುವಕರು ಮತ್ತು ಹಿರಿಯರು ಇವತ್ತೇನು ಜಾತ್ರೆ ನಡೆಸುವುದರ ಜೊತೆಗೇನೆ ಅವರ ತಾಯಿ ಆಶೀರ್ವಾದ ಪಡೆದು ಇಡೀ ನಮ್ಮ ಮಕ್ಕಳ ಮೇಲೆ ಅವ್ರ ಆಶೀರ್ವಾದ ಇರಲಿ. ಯಾಕಂತಪ್ಪ ಅಂತಂದ್ರೆ ಇವತ್ತು ಜಾತ್ರೆ ನಡೆಯುವುದರ ಜೊತೆಗೇನೆ ಮಕ್ಕಳಿಗೆ ಶಿಕ್ಷಣ, ಉದ್ಯೋಗ, ಆರ್ಥಿಕ ಸಬಲರಾಗಿ ಸಾಮಾಜಿಕ ಪಿಡುಗಳನ್ನ ತೊಡೆದಾಕಿ ಇವತ್ತು ಅತ್ಯಂತ ಅಭಿವೃದ್ಧಿ ಪಥದಲ್ಲಿ ನಾವು ನಡೆದಾಗ ಮಾತ್ರ ಒಂದು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳುವುದರ ಜೊತೆಗೆ ಇವತ್ತೇನು ನಮಗೆ ಕರೆಸಿ ಇಲ್ಲಿ ನಮ್ಮ ನಗರಸಭೆ ಉಪಾಧ್ಯಕ್ಷರಿಗೆ ನಮಗೆ ಸನ್ಮಾನ ಮಾಡಿ ತಾಯಿ ಆಶೀರ್ವಾದ ಪಡೆದು ನಮಗೆ ಸನ್ಮಾನ ಮಾಡಿದ್ದಕ್ಕೆ ನಾನು ಎಲ್ಲ ಸಮಾಜದ ಯುವಕರಿಗೂ ಮುಖಂಡರಿಗೂ ಈ ಸಮಿತಿಯವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. 31ನೇ ವಾರ್ಡಿನಲ್ಲಿ
ಇವತ್ತು ತುಂಬಾ ದೊಡ್ಡದ ಹಬ್ಬ ಆಚರಿಸ್ತಾ ಇದ್ದಾರೆ. ಪಂಚಮ ದೇವಸ್ಥಾನ ಅಂತಂದು ಅವರು ತುಂಬಾ ವರ್ಷದಿಂದ ಸುಮಾರು 100 ವರ್ಷ ಕೆಳಗಡೆ ದೇವಸ್ಥಾನ ಇದು. ಸಾಕ್ಷಾತ್ ದೇವಿ ಇಲ್ಲಿ ಆಶೀರ್ವಾದ ಮಾಡಿ ಈ ವಾರ್ಡ್ ಜನಗಳಿಗೆ ಮತ್ತೆ ಗಂಗಾವತಿ ಜನಗಳಿಗೆ ಎಲ್ಲಾ ಅದ್ಭುತವಾಗಿ ಎಲ್ಲರಿಗೂ ಚೆನ್ನಾಗಿ ಇಟ್ಟಿದಾರ ಅಂತಂದ ತಾಯಿ ಕೃಪೆ ಇದ್ರೆ ಮಾತ್ರ ನಮ್ಗೆ ಇರಕ್ಕಾಗುತ್ತೆ ಅಂತ ಅನ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಇನ್ನೊಂದೇನಂತಂದ್ರೆ ಇದು 5ನೇ ವರ್ಷ, ಪ್ರತಿ 3 ವರ್ಷಕ್ಕೆ 5ನೇ ಟೈಮ್, ಫಿಫ್ತ್ ಟೈಮ್ ನಲ್ಲಿ ಈ ತರ ತಾಯಿದು ದೇವಿದು ಆಚರಿಸ್ತಾ ಇದಾರ. ಒಂದು ಹಬ್ಬ ಇದು ತುಂಬಾ ದೊಡ್ಡ ಹಬ್ಬ. ನಾವು ದೀಪಾವಳಿ ದಸರಾ ಹಬ್ಬ ಹೇಗ್ ಮಾಡ್ತೀವಿ ಆ ತರ ಅಮ್ಮಂದಿದು ಹಬ್ಬ. ಅಮ್ಮನ ಆಶೀರ್ವಾದ ಕೃಪೆ ನಿಂತನೇ ಈ ತರ ನಮ್ಗೆ ಎಲ್ಲರಿಗೆ ತುಂಬಾ ಸುಖ, ಶಾಂತಿ, ಸೌಭಾಗ್ಯ, ಆಯುಷ್ಯ, ಆರೋಗ್ಯ, ಐಶ್ವರ್ಯ ಎಲ್ಲ ಸಿಗುತ್ತೆ. ತಾಯಿ ಕೃಪೆ ಇಲ್ಲ, ದೇವರ ಕೃಪೆ ಇಲ್ಲ ಅಂತಂದ್ರೆ ನಮ್ಗೆ ಇರಕ್ಕಾಗಲ್ಲ. ನಮ್ಮ ಒಂದ್ ಹೆಂಗ್ ಭೂಮಿ ಮೇಲೆ ನಾವು ಇವತ್ತು ನಿಂತ್ಕೊಂಡಿವಿ ಅಂತಂದ್ರೆ ಒಂದ್ ಆಧಾರ ಸ್ತಂಭ, ಆ ತರ ನಮ್ಮ ಜೀವನದಲ್ಲಿ ಒಂದು ವಿಶ್ವಾಸ ಕೊಡ್ಬೇಕಂತಂದ್ರೆ ತಾಯಿ ದೇವರು ಅಂತ ಅನ್ಕೊಂಡು ನಾವು ನಂಬುತ್ತೀವಿ. ನಮ್ಮ ಭಾರತೀಯ ಸಂಸ್ಕೃತಿ ಐತೆ, ಭಾರತ ದೇಶ ನಮ್ಮ ಸನಾತನ ಧರ್ಮ ಐತೆ. ಯಾಕಂತಂದ್ರೆ ನಾವು ದೊಡ್ಡವರು ಹಿರಿಯರು ಮಾಡ್ಕೊಂಡು ಬಂದಿದ್ದು, ನಾವು ಕೂಡ ಅದೇ ಕಂಟಿನ್ಯೂಷನ್ ಮಾಡ್ತಾ ಇದ್ದೀವಿ. ಹಾಗಾಗಿ ನನ್ನ ಹೆಸರು ಸುಚೇತಾ ಸಿರಿಗೇರಿ, 30ನೇ ವಾರ್ಡ್. ನಾನು ನಗರಸಭಾ ಸದಸ್ಯ. ಬಟ್ ಇವತ್ತು ಇವರು ಎಲ್ಲ ಪ್ರೀತಿಗೆ ನನಗೆ ಎಲ್ಲ ಕರೆಸಿ, ನಮ್ಮ ಮಗ ಅಭಿಷೇಕ್ ಅವರು ಫ್ರೆಂಡ್ ಇದ್ದಾರೆ, ಹಾಗಾಗಿ ಬಹಳ ಹಚ್ಕೊಂಡಿದಾರ. ಅದಕ್ಕೆ ಅವ್ರಿಗೆ ಎಲ್ಲರಿಗೂ ವಾರ್ಡ್ದವರಿಗೆ ಎಲ್ಲರಿಗೆ ನಾನು ದುರ್ಗೇಶ್ ಅವ್ರಿಗೆ ಎಲ್ಲರಿಗೆ ನಾನು ವಾರ್ಡ್ ಬಗಲಾಗೆ ಮಾಡಿದಲ್ಲ, ಅದಕ್ಕೆ ಅವ್ರಿಗೆ ಎಲ್ಲ ಧನ್ಯವಾದ ಅಂತ ಹೇಳ್ತಾ ಇದ್ದೀನಿ.